ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಷನ್ ಸ್ಪೀಕರ್ ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಎರಡು ಯಾರ ಹತ್ರ ಇದೆ ಅಥವಾ ಇವೆರಡು ಯಾರು ಪಡಿತಾರವರಿಗೆ ಗೆಲುವು ಗ್ಯಾರಂಟಿ ಅಂತ ಅದು ವಿಶೇಷ ಸ್ಟೋರಿಗೆ ಮತ್ತೊಮ್ಮೆ ನಿಮ್ಗೆ ಕರ್ಕೊಂಡ್ ಬರ್ತಾ ಇದೆ. ಏನಂತಂದ್ರೆ ಅದು ರಣಹದ್ದು ಈಗಲ್ ಅಂತೇಳಿ. ಬಹಳಷ್ಟು ಕಲೀಲಿಕ್ಕಿದೆ ಗೆಳೆಯರೆ. ಏನಂತಾರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಏನಂತಾರೆ ಈ ಕಾಲನ್ನ ಹೇಗೆ ಗ್ರಿಪ್ ಆಗಿ ಹಿಡ್ಕೊಂಡಿರುತ್ತೆ ಅಂತೇಳಿ. ಹಾಗೆ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ಗ್ರಿಪ್ ಆಗಿ ಹಿಡ್ಕೊಂಡಿರ್ಬೇಕು, ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಎರಡನೇದು ವಿಚಾರ ಏನಂತಂದ್ರೆ ಆ ಕಣ್ಣುಗಳು ನೋಡ್ಬೋದು 360 ಡಿಗ್ರಿಯಲ್ಲಿ ಕೂಡ ನೀವು ಏನು ಮಾಡ್ಬೋದು, ಆ ಕಡೆ ಈ ಕಡೆ ನೋಡ್ತಾ ಇರುವಂಥದ್ದು. ನಿಮ್ಮ ಮುಂದೆ ಏನಾಗ್ತಾ ಇದೆ, ನಿಮ್ಮ ಹಿಂದೆ ಏನಾಗ್ತಾ ಇದೆ, ಎಲ್ಲವೂ ಕೂಡ ಯಾವ ಥರ ನೋಡಬೇಕು ಅನ್ನೋದನ್ನು ಅದರಿಂದ ಕಲಿಯುವಂಥದ್ದು. ಜೊತೆಗೆ ಏನಂತಂದರೆ ಆ ಹದ್ದು ಕೊಂಚ ಕುಕ್ಕಿರ ಏನಿದೆಯಲ್ಲ, ಪ್ರತಿ ಬಾರಿಯೂ ಕೂಡ ಅದನ್ನು ಕುಕ್ಕಿ ಏನೋ ವಾಪಸ್ ತೊಗೊಳ್ಳುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋಕ್ಕಂಥದ್ದು ಏನು ಅಂತಂದರೆ, ನಾವು ನೋಡ್ಬೋದು ಯಾವ ಥರ ದೊಡ್ಡದಾದಂಥ ಎಷ್ಟೇ ಹೈಟಲ್ಲೂ ಕೂಡ ಇರುತ್ತಂತೆ. ಯಾವುದೇ ಒಂದು ಏನು ಕ್ಲೈಮೇಟಲ್ಲೂ ಕೂಡ ಇದು ಹಾರುವಂಥದ್ದು. ಯಾಕೆ ಅಂತಂದರೆ ಹೀಗೆ ನಾವು ಚಳಿಗಾಲ ಇದೆ, ಹೊರಗಡೆ ಹೋಗೋಂಗಿಲ್ಲ, ಮಳೆ ಬರ್ತಾ ಇದೆ, ಕೆಲಸ ಹೇಗೆ ಮಾಡಬೇಕು ಎಲ್ಲವೂ ಇಲ್ಲ. ಯಾವುದೇ ಸಮಯದಲ್ಲೂ ಕೂಡ ನಾವು ಕೆಲಸವನ್ನು ಹೇಗೆ ಕಾರ್ಯಗಳನ್ನು ಮಾಡಬೇಕು ಹೇಗೆ ಅಂತೇಳಿ ಇದು ಹದ್ದಿನ ಬಗ್ಗೆ ವಿಶೇಷವಾಗಿರ್ತಕ್ಕ ನಾವು ಕಲ್ತ್ಕೊಂಡಂತಂದರೆ ಎಷ್ಟೇ ಕಷ್ಟ ಸಮಯ ಬಂದರೂ ಕೂಡ ಮೇಲೆ ಹಾರುವುದು ಹೇಗೆ, ಎಷ್ಟೇ ತೊಂದರೆ ಬಂದರೂ ಕೂಡ ಹೇಗೆ ಇರಬೇಕು ಆಗೋದನ್ನು ಈ ಹದ್ದುಗಳನ್ನು ಕಲಿಬೋದು. ಮತ್ತೊಂದು ವಿಶೇಷವಾದ ಜೊತೆಗೆ ಮತ್ತೆ ಬಿಡೋ ನಂತರ ಕೈ ಲಾಸ್ ಆಗೋದಾಗ ನಿಮ್ಮ ಕಾಯಕ ಕೈಲಾಸವಾಗಲಿ, ಲಕ್ಷ ಗಳಿಸುವ ಲಕ್ಷ ನಿಮ್ಮದಾಗಲಿ, ಸಾವಿರಾರು ಕೋಟೆ ಒಡೆಯ ನೀವಾಗಲಿ ಅಂತ ಹೇಳ್ತಾ ನಿಮ್ಮ ಆಹಾರ ಔಷಧ ಆಗಲಿ, ಅತ್ಯುತ್ತಮ ಆಹಾರದಾಗ ನಿಮ್ಮದಾಗಲಿ. ನಮಸ್ಕಾರ, ಬಾಯ್.